ಪ್ರಶ್ನೋತ್ತರ ಮೂರನೇ ದಿವಸ. ಪ್ರಶ್ನೋತ್ತರಗಳು ಮೂರನೇ ದಿವಸ. ಹಾಂ, ಪ್ರಶ್ನೋತ್ತರ ಭಾಗ ಮೂರನೇ ದಿವಸ. ದೇವಾದಿದೇವ ಪಾರ್ಶ್ವನಾಥ ಭಗವಾನರಿಗೆ ಜಯವಾಗಲಿ. ದೇವಾದೇವ ಮಹಾವೀರ ಭಗವಾನರಿಗೆ ಜಯವಾಗಲಿ. ಪರಮ ಪೂಜ್ಯ ಆಚಾರ್ಯ ಚಾರಿತ್ರ ಚಕ್ರವರ್ತಿ ಶಾಂತಸಾಗರ ಮುನಿ ಮಹಾರಾಜರಿಗೆ ಜಯವಾಗಲಿ. ಪರಮ ಪೂಜ್ಯ ಆಚಾರ್ಯತ್ನ ಬಾಹುಲಿ ಮುನಿ ಮಹಾರಾಜರಿಗೆ ಜಯವಾಗಲಿ. ಸಮಸ್ತ ಶಿಕ್ಷಣ ಗುರುಗಳಿಗೆ ಜಯವಾಗಲಿ. ದೀಕ್ಷಾ ಗುರು ಉಪದೇಶ ರತ್ನಾಕರ ಅರ್ಹತ್ ಬಲಿ ಮಹಾರಾಜರಿಗೆ ಜಯವಾಗಲಿ. ಅದಾದ ನಂತರ ಇನ್ನು ಇವತ್ತು ನೋಡಿ, ಇವತ್ತು ನಿಮ್ಗೆ ಸಮಯಕ್ಕೆ ಸರಿಯಾಗಿ ಬರೋಕ್ಕೆ ಹೇಳಿದ್ದೆ. ಆದರೆ ಈ ಖಾಲಿ ಒಂದು 45 ಜನ ಮಾತ್ರ ಬಂದಿದ್ದೀರಿ. ನಿನ್ನೆ 70 ಜನರ ಮೇಲೆ ಇದ್ದರು. ಇವತ್ತು ನೋಡಿರಿ ಯಾರ್ಯಾರಿಲ್ಲ, ಹುಲಗ ಬಳಿ ಇಲ್ಲ, ಹುಲಗ ಬಳಿಯವರೆಲ್ಲ ಇದ್ದಾರೆ. ಹಾಂ, ಸಂಬ್ರೋಳಿಯರು ಯಾರೂ ಇಲ್ಲ, ಒಬ್ಬರೂ ಇಲ್ಲ. ಇವತ್ತು ಅಬ್ದುಲ್ ಅಟ್ನವ್ರು ಒಬ್ಬರೂ ಇಲ್ಲ. ಇರಲಿ ನೋಡೋಣ. ಈಗ ನೀವು ಕರೆಕ್ಟ್ ರೆಕಾರ್ಡ್ ಹಂಗೆ ಕರೆಕ್ಟ್ ಮಾಡ್ತೀರಿ. ರೆಕಾರ್ಡ್ ಆಗ್ತಿದೇನಪ್ಪ ಇದು? ಹಾಂ, ಆಗ್ತಿದ್ರು ಮಾಡಿರಿ. ಮತ್ತು ರೆಕಾರ್ಡ್ ಆಗಿಲ್ಲ ಅಂದ್ರೆ ಮತ್ತೆ ನೀವೇನು ಹೇಳಾರ ಅವರಿಗೆ? ಇನ್ನು ಮತ್ತೆ ನಾಳೆ ನೀವು ಬರಲ್ಲ, ಮತ್ತು ಅವ್ರಿಗೆ ಮತ್ತೆ ಬರ್ತಾರೆ. ಹಿಂಗಾಗ್ತಾವೆ. ಅದೇ ಒಂದೊಂದು ದಿವಸ ತಪ್ಸಿದ್ರೆ ಅವ್ರಿಗೇನು ಗೊತ್ತಾಗಲ್ಲ. ಇರಲಿ. ಈಗ ಇವತ್ತು ಸುಮ್ಮನೆ ಅನಾವಶ್ಯಕ ಟೈಮ್ ಹಾಳು ಮಾಡೋದು ಬೇಡ. ನೀವು ಎಷ್ಟು ಜನ ಬಂದಿರಿ? ಈಗ 45 ಜನ ಬಂದ್ರೆ ಸಾಕು. ನೀವು ಈಗ ಅಷ್ಟು ಸಾಕು ನಮಗೆ. ಈಗ ಇವತ್ತಿನ ಪ್ರಶ್ನೆ ಈಗ ಪ್ರಾರಂಭ ಮಾಡಿ. ಎಷ್ಟಾಗುತ್ತೆ ಫಾಸ್ಟ್ ಪ್ರಶ್ನೆಗಳನ್ನು ಕೇಳಿ, ಸುಮ್ಮನೆ ಸಮಯ ಹಾಳಾಗ್ತೈತಿ. ಹಾಗಾಗಿ ಮುಂದಿನ ಪ್ರಶ್ನೆ ಸ್ತ್ರೀ ಅಭಿಷೇಕದ ಮೇಲೆ. ನಾವೇನಿದ್ರು ಭಗವಾನ್ರ ಮೂರ್ತಿ ಮುಟ್ಟಿದ್ರಿ, ನಮ್ಮ ಬ್ರಹ್ಮಚರ್ಯದಲ್ಲಿ ದೋಷ ಬರಲೇನ್ರಿ? ಭಾಳ ಒಳ್ಳೆ ಪ್ರಶ್ನೆನಪ್ಪ. ತಾರಾಬಾಯಿ ಏನು ಕೇಳ್ತಿದಾರೆ ನೋಡಿ, ಎಷ್ಟು ಚಂದ ಪ್ರಶ್ನೆ ಕೇಳ್ತಾರೆ ನೋಡಿ. ತಾರಾಬಾಯಿ ಅವ್ರ ಪ್ರಶ್ನೆ ಕೇಳಿದ್ರೇನ ಏನು ಹೇಳಿದ್ರು ಅವ್ರೀಗ? ಏನಂತೆ, ಭಗವಾನ್ರ ಮೂರ್ತಿ ನಾವೇನಾರು ಮುಟ್ಟಿದ್ರೆ ನಮ್ಮ ಬ್ರಹ್ಮಚರ್ಯದಲ್ಲಿ ದೋಷ ಬರಲೇನೋ ಅಂತ ಅವ್ರು ಕೇಳಿದ್ರು. ಇನ್ನೊಂದು ಇದ್ರೊಳಗಡೆ ಭಾಳ ಒಂದು ದೊಡ್ಡ ರಹಸ್ಯ ಕೇಳ್ರಿ. ಈ ತಾರಾಬಾಯಿ ಅವರಿಗೆ ಬ್ರಹ್ಮಚರ್ಯ ಯಾವ್ದಕ್ಕೆ ಅಂತಾರೆ ಅಂತ ಗೊತ್ತಿಲ್ಲ. ಆದರೆ ಮತ್ತು ಇನ್ನೊಂದು ವಿಷಯ, ಇವರು ಅವರ ಸ್ವಂತ ಮನಸ್ಸಿನಿಂದ ಈ ಪ್ರಶ್ನೆಯನ್ನು ಕೇಳಿದ್ದಲ್ಲ. ಅವ್ರು ಯಾರೋ ಗುರುಗಳು ಅವ್ರಿಗೆ ಏನು ಅಂದಿದ್ದಾರೆ, ಈ ವಿಷಯನ ಅಂದಿದ್ದಾರೆ ಅವ್ರಿಗೆ. ನೀವು ಮುಟ್ಟಿದ್ರೆ ನಿಮ್ಮ ಬ್ರಹ್ಮಚರ್ಯದೊಳಗಡೆ ದೋಷ ಆಗೋದು ಬರುತ್ತೆ ಅಂತ. ಯಾಕೆಂದರೆ ಇವರು ಏಕದಮ್ ಹಳ್ಳಿ ಗುಡ್ಡಗಾಡಿನವ್ರು ತಾರಾಬಾಯಿ. ನನಗೆ ಗೊತ್ತಿದ್ದಂಗೆ, ನನಗೆ ಭಾಳ ವರ್ಷದಿಂದ ನೋಡ್ತಾ ಇದ್ದೀನಿ ನಾವು, 20 ವರ್ಷದಿಂದ. ಅವ್ರು ಗುಡ್ಡಗಾಡು ಪ್ರದೇಶದವರು, ಮತ್ತು ಅವ್ರಿಗೆ ಶಾಸ್ತ್ರದ ಯಾವುದೇ ರೀತಿ ಪಾಪ ಅನುಭವ ಇಲ್ಲ. ಆದರೆ ಅವ್ರಿಗೆ ಯಾವುದೋ ಗುರುಗಳು ಆ ಥರ ಹೇಳಿದ್ದಾರೆ. ಇಲ್ಲಾಂದ್ರೆ ಅವ್ರು ಆ ರೀತಿ ಪ್ರಶ್ನೆ ಕೇಳೋದಕ್ಕೆ ಸಾಧ್ಯನೇ ಇಲ್ಲ, ಅಸಂಭವ. ಅವ್ರು ಏನು ಕೇಳಿದ್ರು, ಈಗ ನಾವೇನಾದ್ರು ಭಗವಾನ್ರ ಮೂರ್ತಿನ ಮುಟ್ಟಿದ್ರೆ ನಮಗೆ ಬ್ರಹ್ಮಚರ್ಯದಲ್ಲಿ ದೋಷ ಬರೋಲ್ಲೇನೋ. ಈಗ ತಾರಾಬಾಯಿ ಅವರೇ, ನಾನು ನಿಮಗೆ ಕೇಳ್ತಾ ಇದ್ದೀನಿ, ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿಮಗೆ ಈಗ ಎಷ್ಟು ಜನ ಮಕ್ಕಳಿದ್ದಾರೆ? 3 ಜನ ಇದ್ದಾರೆ. ಮತ್ತು ಮದುವೆಗೆ ಎಷ್ಟು ವರ್ಷ ಆಯಿತು? ಒಂದು 10 ವರ್ಷ ಆಯಿತು. ನನಗೆ ಗೊತ್ತಿದ್ದಂಗೆ 11 ವರ್ಷ ಆಗಿತ್ತು ನಿಮ್ಮದು. ಆಯಿತು. ನೀವೀಗ ಹೇಳ್ರಿ, ನೀವು ಸ್ಪಷ್ಟ ಹೇಳ್ರಿ, ಬ್ರಹ್ಮಚರ್ಯವನ್ನು ನೀವು ಎಷ್ಟು ದಿವಸ ಪಾಲನೆ ಮಾಡಿದ್ರಿ ಹೇಳ್ರಿ? ಮಾಡಿಲ್ಲಲ್ಲ. ಮತ್ತು ನಿಮ್ಮ ಬ್ರಹ್ಮಚರ್ಯದಾಗ ದೋಷ ಹೆಂಗೆ ಬರೋವ? ಹೇಳ್ರಿ. ಈಗ ಎಷ್ಟು ವಿಚಿತ್ರ ಐತಿ ನೋಡ್ರಿ ನಿಮ್ಮ ಪ್ರಶ್ನೆ. ಬ್ರಹ್ಮಚರ್ಯದಾಗ ದೋಷ ಹೆಂಗೆ ಬರೋವ ನಿಮಗೆ? ಮುಗೀತಲ್ಲ ಅಲ್ಲಿಗೆ. ಬ್ರಹ್ಮಚರ್ಯ ಒಂದು ದಿವಸ ಪಾಲನೆ ಮಾಡಿಲ್ಲ, ಮತ್ತು ಬ್ರಹ್ಮಚರ್ಯದಾಗ ದೋಷ ಬರ್ತಾವಂತೆ. ಬ್ರಹ್ಮಚರ್ಯ ಅಂದ್ರೆ ಏನೋ ಗೊತ್ತಿಲ್ಲ. ಇರಲಿಯಪ್ಪ, ಬ್ರಹ್ಮಚರ್ಯದಲ್ಲಿ ಜೀವಕ್ಕೆ ದೋಷ ಬರೋದಕ್ಕೆ ಅಂದರೆ ಯಾವ್ಯಾವ ಕಾರಣದಿಂದ ದೋಷ ಬರ್ತಾವು ಅಂದರೆ ಬ್ರಹ್ಮಚರ್ಯದೊಳಗಡೆ ಜೀವಕ್ಕೆ ಯಾವ್ಯಾವ ಕಾರಣದಿಂದ ದೋಷ ಬರ್ತಾವು, ಅದಕ್ಕೆ ಸುಮ್ಮನೆ ನಾನು ಬಾಯಿ ಮಾತನಾಡಿ ಹೇಳಲ್ಲ. 2000 ವರ್ಷದ ಹಿಂದೆ ಆಚಾರ್ಯ ಭಗವಾನ್ ಕುಂದಾಚಾರ್ಯರು ಬರೆದಿರೋಂಥ ಶಾಸ್ತ್ರ ಇದೆ. ಅದರ ಹೆಸರು ಮೂಲಾಚಾರ. ಆ ಮೂಲಾಚಾರ ಶಾಸ್ತ್ರವನ್ನು ಡೈರೆಕ್ಟಾಗಿ ಇಲ್ಲಿ ಮೂಲಾಚಾರ ಶಾಸ್ತ್ರವನ್ನೇ ಡೈರೆಕ್ಟಾಗಿ ನಿಮ್ಗೆ ಓದಿ ಹೇಳ್ತೀನಿ, ಕೇಳ್ರಿ. ತೆಗಿರಿ ಶಾಸ್ತ್ರ ಇಲ್ಲಿಡ್ರಿ, ಇಲ್ಲಿ ವಿರಾಜಮಾನ ಮಾಡಿರಿ. ಶಾಸ್ತ್ರವನ್ನು ಇಲ್ಲಿ ಮೇಲೆ ಕೊಡ್ರಿ, ಮೇಲೆ ಇಡ್ರಿ, ಇಡ್ರಿ, ಸಾಕು, ಇಲ್ಲಿ ಇಡ್ರಿ, ಸಾಕು, ಇರಲಿಲ್ಲ, ಸಾಕು. ಇನ್ನು ಓದ್ತೀನಿ ಇಲ್ಲಿ ಸ್ಪಷ್ಟವಾಗಿ, ನೀವು ಇಲ್ಲಿ ಕೇಳ್ರಿ. ಬ್ರಹ್ಮಚರ್ಯ ಯಾವುದಕ್ಕೆ ಅಂತಾರು ಮತ್ತು ಯಾವುದರಲ್ಲಿ ಬ್ರಹ್ಮಚರ್ಯದಲ್ಲಿ ದೋಷ ಬರುತ್ತೆ? ಮೂಲಾಚಾರ ಶಾಸ್ತ್ರ. ಮೂಲಾಚಾರ ಯಾರು ಬರೆದಿರೋದು? ಆಚಾರ್ಯ ಕುಂದಾಚಾರ್ಯ ಬರೆದು. ಗಾಥಾ ನಂಬರ್ 998, 999 ಹೇಳ್ರಿ. ಅದರೊಳಗಡೆ 10 ಪ್ರಕಾರದ ದೋಷಗಳು ಹೇಳ್ಯಾರ, ಬ್ರಹ್ಮಚರ್ಯ ದೋಷಗಳು. ಕೇಳ್ರಿ, ನೀವು ಕೈ ಬೆರಳಲ್ಲಿ ನಂಬರ್ ಇಟ್ಕೊಳ್ರಿ. ನಂಬರ್ 1 ವಿಪುಲ ಆಹಾರ ಮಾಡೋದು, ಅಂದರೆ ಹೇರಳವಾಗಿ ಆಹಾರ ಮಾಡಿಬಿಡೋದು, ಬ್ಯಾಕಾಶ್ ತಿಂದುಬಿಡೋದು. ನಂಬರ್ 2 ಶರೀರದ ಶೋಧನೆ, ಅಂದರೆ ಅರ್ಥಾತ್ ಅತ್ಯಂತ ಸ್ವಚ್ಛ ಸುಂದರವಾಗಿರಿಸೋದು ಶರೀರವನ್ನು ಪದೇ ಪದೇ. ಇವರೆಲ್ಲ ಹಿಂಗೆ ಬೆರಳಿಗೆ ಇದಕ್ಕೆಲ್ಲ ಸುಣ್ಣ ಬಣ್ಣ ಹೊಡೆದಲ್ಲ, ರೆಡಿ ಮಾಡಿರೋ ನೋಡಿ ಹಾಗೆ. 2 ನಂಬರ್. ಇನ್ನು 3ನೇ ನಂಬರ್, ಶರೀರಕ್ಕೆ ಗಂಧ ಹೂಮಾಲೆ ಆದಿ ಧರಿಸೋದು. ಗಂಧ ಹಚ್ಕೊಳ್ಳೋದು, ಶರೀರದ ಸುಗಂಧ ಬರಲಿ ಅಂತ ಸುಗಂಧ ಹೂಮಾಲೆಗಳನ್ನು ಹಾಕೊಳ್ಳೋದು, ಹೀಗೆಲ್ಲ. ನಂಬರ್ 4
ಅಶ್ಲೀಲ ಕಾಮವರ್ಧಕ ಗೀತೆಗಳನ್ನು ಕೇಳೋದು. ಅಂದರೆ ಹೊರಗಡೆ ಎಲ್ಲ ಈಗ ಬರ್ತಲ್ಲ, ಪಾಪ್ ಸಾಂಗ್ಸ್ ಎಲ್ಲ ಬರ್ತಾವಲ್ಲ, ಅಶ್ಲೀಲ ಕಾಮವರ್ಧಕ ಗೀತೆಗಳೆಲ್ಲ ಬರ್ತಾವೆ, ಅದನ್ನ ಕೇಳೋದು. ಇನ್ನು 5 ನಂಬರ್, ಮಲಗುವ ಸ್ಥಳವನ್ನು ಸ್ವಚ್ಛವಾಗಿಡುವುದು. ಇನ್ನು 6 ನಂಬರ್, ಸ್ತ್ರೀ ಜೊತೆಗೆ ಸಂಸರ್ಗ, ಅಂದರೆ ಸ್ತ್ರೀ ಜೊತೆಗೆ ಸಂಸರ್ಗ. ಇನ್ನು 7, ಧನ ಸಂಗ್ರಹ. ಧನ ಸಂಗ್ರಹ ಅಂದರೆ ಅತ್ಯಂತ ಧನ ಸಂಪತ್ತನ್ನು ಹೇರಳವಾಗಿ ಸಂಗ್ರಹ ಮಾಡೋದು, ಇಡೋದು. ಮತ್ತು ಇನ್ನು 8ನೇ ನಂಬರ್, ಹಿಂದೆ ಮಾಡಿದ ರತಿಯ ಸ್ಮರಣೆ, ಅಂದರೆ ಹಿಂದೆ ಯಾವ್ದಾದ್ರು ಭೋಗಿಸಿರುವಂಥ ರತಿಯ ಸ್ಮರಣೆ ಮಾಡ್ಕೊಳ್ಳೋದು. ಈಗ 9 ನಂಬರ್, ಇಂದ್ರಿಯಜನ್ಯ ವಿಷಯಗಳಲ್ಲಿ ಅನುರಾಗ. ಇಂದ್ರಿಯ ಅಂದರೆ ಯಾವುದು? ಸ್ಪರ್ಶನ, ರಸನ, ಗ್ರಾಣ, ಚಕ್ಷು, ಶ್ರೋತೃ, ಇದರಲ್ಲಿ ಅನುರಾಗ. ಇನ್ನು 10ನೇ ನಂಬರು, ಪೌಷ್ಟಿಕ ರಸಗಳ ಸೇವನೆ. ಪೌಷ್ಟಿಕ ರಸಗಳ ಸೇವನೆ ಇವೆಲ್ಲ ಅಬ್ರಹ್ಮ, ಅಂದರೆ ಬ್ರಹ್ಮಚರ್ಯದ ವಿರುದ್ಧ ವಸ್ತುಗಳಿವೆ. ಇದರಿಂದ ಬ್ರಹ್ಮಚರ್ಯದಲ್ಲಿ ದೋಷ ಬರುತ್ತದೆ. ಹಾಗಂತ ಮೂಲಾಚಾರ ಗಾತ ನಂಬರ್ 998, 999, 998, 999 ಅರ್ಥ ಆಯ್ತು. ಆ ಗಾಥಾ ನಂಬರ್ನಲ್ಲಿ ಆಚಾರ್ಯ ಕುಂದಾಚಾರ್ಯ ಹೇಳಿದ್ದಾರೆ. ಈಗ ಹೇಳ್ರಿ ತಾರಾದೇವಿ ಅವರೇ, ಈಗ ನೀವೇ ಹೇಳ್ರಿ, ನೀವೀಗ ಭಗವಾನ್ರನ್ನ ಮುಟ್ಟೋದ್ರಲ್ಲಿ ಇದರಲ್ಲಿ ಯಾವ್ದಾದ್ರು ದೋಷ ಕಂಡು ಬರುತ್ತೆ ನಿಮಗೆ? ಏನಾದ್ರು ಸಂಬಂಧ ಇದೆ ಬ್ರಹ್ಮಚರ್ಯಕ್ಕೆ? ಇಲ್ಲ, ಗ್ಯಾರಂಟಿ ಇದೆ. ಈಗ ವಾಯ್ಸ್ ಯಾಕೆ ನಿಮ್ದು ಕಮ್ಮಿ ಆಯ್ತು? ಹೇಳ್ರಿ ಇಲ್ಲ ಅಂತೇಳಿ ಎಲ್ಲರ ಮುಂದ್ಗಡೆ. ಇಲ್ಲಲ್ಲ, ಗ್ಯಾರಂಟಿ ಆಯ್ತಲ್ಲ ಇದು. ಇನ್ನೊಂದ್ಸಲ ಬೇಕಾದ್ರೆ ಶಾಸ್ತ್ರವನ್ನು ಕರೆಕ್ಟಾಗಿ ಓದ್ರಿ, ಶಾಸ್ತ್ರವನ್ನು ಕೊಡ್ತೀನಿ ನಿಮಗೆ, ಮೂಲಾಚಾರ ಶಾಸ್ತ್ರವನ್ನು ನಿಮ್ಮ ಮುಂದ್ಗಡೆ ತಾನು ಇಡ್ತೀನಿ, ನೀವು ಅದರಲ್ಲಿ ಓದ್ರಿ. ಬ್ರಹ್ಮಚರ್ಯದಲ್ಲಿ ದೋಷ ಬರುತ್ತೆ, ಇದು ಸುಳ್ಳಿದೆ. ಬ್ರಹ್ಮಚರ್ಯದ 10 ದೋಷಗಳನ್ನು ಇಲ್ಲಿ ಹೇಳಿದ್ದಾರೆ ಶಾಸ್ತ್ರದಲ್ಲಿ, ಅರ್ಥ ಆಯ್ತು. ಅದರಲ್ಲಿ ಭಗವಾನ್ರ ಅಭಿಷೇಕ ಮಾಡಿದರೆ ಸ್ತ್ರೀಗೆ ದೋಷ ಬರುತ್ತೆ ಅಂತ ಎಲ್ಲೂ ಯಾವುದೇ ಜೈನ ಶಾಸ್ತ್ರ ಇಲ್ಲ. ಇನ್ಯಾಕಡೆ ಮುಸಲ್ಮಾನರು ಕುರಾನ್ ಏನು ನನಗೆ ಗೊತ್ತಿಲ್ಲ, ಆ ವಿಷಯ ನಾನೇನು ಅಭ್ಯಾಸ ಮಾಡಿಲ್ಲ. ನಮ್ಮ ಜೈನ ಶಾಸ್ತ್ರದೊಳಗಡೆ ಎಲ್ಲೂ ಕೂಡ ಆ ರೀತಿ ಉಲ್ಲೇಖ ಇಲ್ಲ, ಇದು ಅಸಂಭವ. ಈ ರೀತಿ ಉಲ್ಲೇಖವನ್ನು ನೀವು ಎಲ್ಲಿಂದ ತರೋದಕ್ಕೂ ಸಾಧ್ಯ ಇಲ್ಲ. ಶಾಂತಸಾಗರ್ ಮಹಾರಾಜರಿಗಿಂತ ನಮ್ಮ ಹಿಂದೆ ಎಷ್ಟು ಶಾಸ್ತ್ರಗಳು ಆಗಿದ್ದಾವೆ, ಕಮ್ಮಿ 200ರಿಂದ ಮೇಲೆ ಆಚಾರ್ಯರಾಗಿದ್ದಾರೆ. ಶಾಸ್ತ್ರಗಳು 1000 ಪ್ರಮಾಣದಲ್ಲಿದ್ದಾವೆ. ಅದು ಒಂದು ಶಾಸ್ತ್ರದಲ್ಲೂ ಕೂಡ ನೀವು ಸ್ತ್ರೀ ಅಭಿಷೇಕ ಮಾಡೋದ್ರಿಂದ ಅವಳ ಬ್ರಹ್ಮಚರ್ಯದಲ್ಲಿ ದೋಷ ಬರುತ್ತೆ ಅಂತ ಶಾಸ್ತ್ರ ನಿಮ್ಮ ಕಡೆ ಉಪಲಬ್ಧ ಇಲ್ಲ, ಹುಡುಕಬೇಡಿ, ಸಾಧ್ಯ ಇಲ್ಲ. ಈ ವಿಷಯ ಅಸಂಭವ. ಇನ್ನು ತಾರಾಮತಿ ಅವರೇ, ಇನ್ನು ಪ್ರಶ್ನೆಗಳನ್ನು ಚೇಂಜ್ ಮಾಡೋಣ. ನಿಮ್ದು ಇಲ್ಲಿಗೆ ಸಮಾಧಾನ ಆಯ್ತಲ್ಲ? ಈಗ ಆಯ್ತು, ಓಕೆ. ನೀವು ಹೇಳ್ತಾ ಇದ್ದದ್ದು ಸರಿ ಇದೆ, ಆದರೆ ನಾವು 2 ದಿನ ಅಂತ ನಾನು ಕೇಳ್ತಾ ಇದ್ದೇನೆ. ನಮ್ಮೂರಲ್ಲಿ ಸ್ತ್ರೀ ಅಭಿಷೇಕ ಮಾಡೋದಿಲ್ಲ, ಇಲ್ಲಪ್ಪ, ಇರ್ರಿ ನೋಡೋಣ. ಒಂದು ಕೆಲಸ ಮಾಡ್ರಿ, ಅವರಿಗೆ ಇಲ್ಲಿಗೆ ಏನಾಗುತ್ತೆ, ಮೈಕ್ ದೂರ ಆಗ್ತಾ ಇದೆ ನೋಡ್ರಿ, ಅವರಿಗೆ ಮೈಕ್ ದೂರ ಆಗ್ತದೆ, ಹಾಗಾಗಿ ಅಲ್ಲಿ ಜಾಸ್ತಿ ಕನ್ಫ್ಯೂಸ್ ಆಗ್ತಾ ಇದೆ, ಮತ್ತು ಅವರಿಗೆ ಇದು ಪ್ಲೇಸ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಅವರು ಅಸ್ಪಷ್ಟ ಪ್ರಶ್ನೆ ಹೇಳ್ತಾ ಇದ್ದಾರೆ. ಇನ್ನೊಂದ್ಸಲ ಅಲ್ಲಿಗೆ ಹುಡುಗರೆ ಒಂದು ಕೆಲಸ ಮಾಡ್ರಿ, ಏನೇ ಗೋವಿಂದ, ಆ ಪ್ರಶ್ನೆ ಇದನ್ನ ತಗೊಂಡೋಗಿ ಮೈಕ್ ತಗೊಂಡೋಗಿ ಅವ್ರ ಹತ್ರಕ್ಕೆ ಇಡ್ರಿ, ಅಲ್ಲಿ ಏನು ಪ್ರಶ್ನೆ ಸರಿಯಾಗಿ ಕೇಳ್ರಿ, ಹೇಳ್ರಿ, ಇನ್ನೊಂದ್ಸಲ ಪ್ರಶ್ನೆ ಹೇಳ್ರಿ ನಿಮ್ದೇನ. ಮಹಾರಾಜ್ ನೀವು ಹೇಳ್ತಾ ಇದ್ದಲ್ಲ ಕರೆಕ್ಟ್ ಇದೆ, ಮತ್ತು ನಾ 2 ದಿನ ಆಯ್ತು ಕೇಳ್ತಾ ಇದ್ದೇನೆ. ನಮ್ಮೂರಲ್ಲಿ ಸ್ತ್ರೀ ಅಭಿಷೇಕ ಮಾಡುವುದ್ರ ಪದ್ಧತಿ ಎಲ್ಲ. ಗುಡ್, ಓಕೆ. ಅವ್ರು ಏನು ಕೇಳ್ತಿದ್ದಾರೆ ಅಂದ್ರೆ, ಈಗ ಹೇಳ್ತಾರೆ ಇಲ್ಲಿ ಏನು ಹೇಳ್ತಿದ್ದಾರೆ ಕೊಡ್ರಿ. ಇವ್ರದ್ದು ಏನೈತಿ ಕೇಳ್ತಾರೆ? ಅಪ್ಪಸಾಬ್ ಸಾವ್ಕಾರ್ ಇವ್ರದ್ದು ಪ್ರಶ್ನೆ ಐತಿ. ಇವ್ರ ಪ್ರಶ್ನೆ ಏನ? ಅಪ್ಪಸಾಬ್ ಸಾವ್ಕಾರದು ಬೇರೆ ಏನಿಲ್ಲ. ಇವ್ರು ಹೇಳ್ತಾರೆ, ಮಹಾರಾಜ್ರೆ ನೀವು ಹೇಳ್ದಿಂದ ನಾನು 2 ದಿವಸದಿಂದ ಕೇಳ್ತಾ ಇದ್ದೀನಿ. ಯಾಕೆ ಇವತ್ತು 3ನೇ ದಿವಸ ನಡೀತಾ ಇದೆ ಪ್ರಶ್ನೋತ್ತರ. ಅವ್ರು ಬರ್ತಾ ಇದ್ರು ನಮ್ಮ ಪ್ರವಚನಕ್ಕೆ ಬರ್ತಾ 1 ವರ್ಷನೇ ಆಗೋಯ್ತು. ಇವ್ರು ಯಾರು? ಅಪ್ಪಸಾಬ್ ಸಾವ್ಕಾರು. ಅವ್ರು ಹೇಳ್ತಾರೆ ಪಾಪ. ಅವ್ರೇನಂತಾರು, ನಮ್ಮ ಊರೊಳಗಡೆ ಸ್ತ್ರೀ ಅಭಿಷೇಕ ಮಾಡೋ ಪದ್ಧತಿ ಇಲ್ಲ. ಭಾಳ ಒಳ್ಳೆ ಪ್ರಶ್ನೆ ಐತಪ್ಪ. ನೋಡಿ ಈಗ ಮಕ್ಕಳೇ, ಇದ್ರದ್ದು ಉತ್ತರ ಕೇಳ್ರಪ್ಪ, ಎಲ್ಲರೂ ಅಷ್ಟೇ, ನೀವು ಉತ್ತರ ಕೇಳ್ರಿ. ಈಗ ಸಾವ್ಕಾರ್, ನಾನು ನಿಮಗೆ ಸಣ್ಣ ಪ್ರಶ್ನೆಗಳನ್ನ ಕೇಳ್ತೀನಿ, ನೀವು ಉತ್ತರ ಕೊಡ್ರಿ. ಈಗ ನಿಮ್ಮ ಊರ ಒಳಗಡೆ ನನಗೆ ಗೊತ್ತಿದ್ದಂಗೆ ಒಂದು 40 ಮನೆ ಇದಾವೆ. 40 ಮನೆ ಇದಾವೋ? ಇದಾವೆ, ನೋಡಿದಿರಿ? ಅವ್ರು ನೋಡಿದಾರೆ. ಇರಲಿ. ನಿಮ್ಮ 40 ಮನೆ ಒಳಗಡೆ ಇದುವರೆಗೆ ಯಾರು ಡೆಪ್ಯೂಟಿ ಕಮಿಷನರ್ ಆಗಿದ್ದಾರೆ? ಅಸಿಸ್ಟೆಂಟ್ ಕಮಿಷನರ್? ಪ್ರಧಾನಮಂತ್ರಿ? ಮುಖ್ಯಮಂತ್ರಿ? ಯಾರು ಆಗಿಲ್ಲ. ಯಾರು ಮುಂದೆ ದೀಕ್ಷೆ ತಗೊಂಡಿದ್ದಾರೆ? ಯಾರು ಆರಿಕೆ ದೀಕ್ಷೆ ತಗೊಂಡಿದ್ದಾರೆ? ಅರೇ, ಮತ್ತೆ ಹಂಗಾರೆ ಒಂದು ಕೆಲಸ ಮಾಡೋಣ. ಈಗ ಇಲ್ಲ 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 ಎಲ್ಲ ಪ್ರಶ್ನೆಗಳಿಗೂ ನೀವು ಇಲ್ಲ 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 ಉತ್ತರ ಕೊಟ್ಟಿದ್ದೀರಿ, ಅರ್ಥ ಆಯ್ತೇನಾ? ಈಗ ನಾನು ಕೇಳ್ತಾ ಇದ್ದೀನಿ, ಈಗ ನಾನು ನಿಮಗೆ ಕೇಳ್ತೀನಿ, ಅಕಸ್ಮಾತ್ ನಿಮ್ಮ ಊರೊಳಗಡೆ ಯಾರು ಎಲೆಕ್ಷನ್ ನಿಂತು ಅವರು ಅಕಸ್ಮಾತ್ ಪ್ರಧಾನಿ ಆದ್ರೆ ನೀವು ಅವ್ರು ತಡೆದಿಕ್ಕೆ ಬರುತ್ತೇನಾ?
ಹಾ ಇಲ್ರಿ. ಹಾ ಈಗ ಅಕಸ್ಮಾತ್ ಯಾರು ನಿಮ್ಮ ಊರಾಗ ಮುಖ್ಯಮಂತ್ರಿ ಆಗ್ತಾರೆ, ನೀವು ಅವ್ರನ್ನ ತಡೆಯೋದಕ್ಕೆ ಬರುತ್ತೆ? ಅಕಸ್ಮಾತ್ ನಿಮ್ಮ ಊರಿನಿಂದ ಯಾರು ಕಲೆಕ್ಟರ್ ಆಗ್ತಾರೆ, ನೀವು ತಡಿತೀರಿ? ಅಕಸ್ಮಾತ್ ನಿಮ್ಮ ಊರಿನಿಂದ ಯಾರು SP ಆಗ್ತಾರೆ, ನೀವು ತಡಿತೀರಿ? ನಿಮ್ಮ ಊರಿನಿಂದ ಯಾರು ಅಕಸ್ಮಾತ್ ಏನಾದ್ರು ದಿಗಂಬರ್ ಮುನಿ ದೀಕ್ಷಿತ ಅಂತ ನೀವು ತಡಿತೀರಿ? ನಿಮ್ಮ ಊರಿನಿಂದ ಯಾರು ಅಕಸ್ಮಾತ್ ಆರಿಕೆ ಆಗ್ತಾರೆ, ನೀವು ತಡಿತೀರಿ? ಇಲ್ಲ. ಈಗ ಇಲ್ರಿ ಅಂತೀರಲ್ಲ, ಅದೇ ರೀತಿ ಈಗ ಅನ್ರಿ ನಿಮ್ಮ ಊರೊಳಗಡೆ ಕೂಡ ಯಾವ್ದಾದ್ರು ಸ್ತ್ರೀ ಅಕಸ್ಮಾತ್ ಭಗವಾನ್ರ ಅಭಿಷೇಕ ಮಾಡಿದ್ರೆ ತಡಿಯಕ್ ಆಗಲ್ಲ. ಅರ್ಥ ಆಗ್ತೈತಿ ನಿಮ್ಗೆ? ಹಾ, ಮುಗೀತು ಇಲ್ಲಿಗೆ. ಹಾ, ಈಗ ನಮ್ಮೂರೊಳಗಡೆ ಪದ್ಧತಿ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಅದಲ್ಲ. ಶಾಸ್ತ್ರ ಏನೈತೆ ಅದು ಅರ್ಥ ಆಯ್ತು. ಪರಂಪರೆ ಏನೈತಿ, ಶಾಸ್ತ್ರ ಏನೈತೆ ಅದು. ನಮ್ಮೂರೊಳಗಡೆ ಪದ್ಧತಿ ಇಲ್ಲ ಅಂದ್ಕೂಳೆ ಪದ್ಧತಿ ನಿಮ್ಗೆ ಕಟ್ಕೊಂಡು ಏನ್ ಮಾಡೋದೈತಿ ನಮ್ಗೆ? ಅದೇನು ಹೇಳ್ತಾರಲ್ಲ, ಅಜ್ಜುನ ಹಟ್ಟಿದ ಆಲ್ನ ಮರ ಅಂತ ಹೇಳಿ ನೇಣಾಕಂಕ್ ಬರ್ತಾವೇನ? ಅದಾಯ್ತು. ಯಾವ ರೀತಿ ಶಾಸ್ತ್ರ ಐತಿ ಆ ಶಾಸ್ತ್ರನ ಕೇಳೋದೈತಿ ಅಂತ ಗುರುಗಳ ಹತ್ರ ಶಾಸ್ತ್ರದ ಅನುಸಾರ ನೀವು ನಡೆಯೋದೈತಪ್ಪ. ಆಯ್ತು. ಒಳ್ಳೇದು. ಇನ್ನು ನಿಮ್ದು ಮುಂದೇನು ಪ್ರಶ್ನೆ ಇದಾವ? ನೀವು ಮುಗೀತು ಒಂದೇ ಪ್ರಶ್ನೆ, ಮತ್ ನಾಳೆ ಕೇಳ್ತೀರಿ? ಮಾತು ಕೇಳಕ್ ಒಂದ್ ಸ್ವಲ್ಪ ತಯಾರಾದ್ರು ನೋಡ್ರಿ. ಇಟ್ಟು ದಿವಸ ಸುಮ್ಮನೆ ಕೂತಿರು, ಈಗ ಕೇಳೋದಕ್ಕೆ ಒಂದ್ ಸ್ವಲ್ಪ ತಯಾರಾದ್ರು. ಆಯ್ತಪ್ಪ. ದೊಡ್ಡ ಭಯ್ಯಾಜಿ ಬಂದ್ರು, ಅವ್ರು ಸಣ್ಣ ಭಯ್ಯ ನೀವು ಹೊರಗಡೆ ಬಿಟ್ರ? ನೀವು ಭಯ್ಯ ಚೆನ್ನಾಗಿದಾರಪ್ಪ ಭಯ್ಯ? ಹಾ, ಒಳ್ಳೇದು. ಬರ್ರಿ ನೀವು ಬರ್ರಿ. ಏನ್ ಕೇಳ್ರಿ, ಇವ್ರು ಕೇಳ್ತಿದಾರೆ. ಮಹಾರಾಜ್ರೆ, ಮುನಿಗಳಿಂದ 7 ಕೈ ದೂರ ಇದ್ದ ಸ್ತ್ರೀಯರಿಗೆ ನಮಸ್ಕಾರ ಮಾಡಕ್ ಹೇಳಿದಾರ್ರಿ. ಮತ್ ಭಗವಾನ್ರ ಹಿಂಗ್ ಮುಟ್ಟಕ್ ಬರ್ತಿತ್ರಿ? ಬಹಳ ಒಳ್ಳೆ ಪ್ರಶ್ನೆನಪ್ಪ. ಭಾರಿ ಪ್ರಶ್ನೆ ಕೇಳಿದಿರ ನೋಡ್ರಿ. ಇಲ್ಲ ಇದು ತೊಂದ್ರೆ ಇಲ್ಲ, ನಡೀತಾವು. ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರಿ. ಇವ್ರಿಗೆ ಪ್ರಶ್ನೆ ಏನ್ ಕೇಳಿದ್ರು ಗೊತ್ತಾಯ್ತಲ್ಲ ಎಲ್ಲರಿಗೂ? ಇವ್ರ ಪ್ರಶ್ನೆ ಏನ್ ಕೇಳಿದ್ರು ಗೊತ್ತಾ? ದೊಡ್ಡ ಭಯ್ಯಾಜಿ ಗೊತ್ತಾಯ್ತು ಏನು ಅಂತೇಳಿ. ನೀವು ಸ್ವಾಧ್ಯಾಯ ಮಾಡ್ತಿದ್ರಿ, ಕಮ್ಮಿ ಒಂದು 500 ಶಾಸ್ತ್ರ ಸ್ವಾಧ್ಯಾಯ ಮಾಡ್ಯಾರ ದೊಡ್ಡ ಭಯ್ಯ ಎಷ್ಟೊತ್ತ. ಹಾ, ಅವ್ರು ಸಣ್ಣ ಭಯ್ಯ ಎಲ್ಲಿಗೆ ಹೋದ್ರು? ಅವರು ಮನೆಗಿದಾರು. ನಾಳೆ ಕಳಿಸ್ತೀರಿ? ಯಾಕಂದ್ರೆ ಅವ್ರಿಗೆ ನಿಮ್ಗಿಂತ ಶಾಸ್ತ್ರ ಜ್ಞಾನ ಜಾಸ್ತಿ ಐತೆ ಅವ್ರಿಗೆ. ಹಂಗಾಗಿ ಯಾವಾಗಲೂ ಈಸಿ ಚಾನಲ್ ಕೊಡ್ತಾರ ಅವರು. ನಾಳೆ ಕಳಿಸ್ರಿ ಅವ್ರನ್ನ. ಅದಾದ್ಮೇಲೆ ಇಲ್ಲಿ ಕೇಳ್ರಿ, ಈಗ ಇವ್ರ ಪ್ರಶ್ನೆ ಏನ್ ಕೇಳಿದ್ರು? ಹೌದೌದು. ಮುನಿಗಳಿಂದ 7 ಕೈ ದೂರ. ಮುನಿಗಳಿಂದ 7 ಕೈ ದೂರ ನಮಸ್ಕಾರ ಮಾಡಕ್ ಭಗವಾನ್ ಹೆಂಗ್ ಮುಟ್ಟಕ್ ನೀಡ್ತೀವಿ? ವೆರಿ ಗುಡ್. ಅದೇ ಗೊತ್ತಾಯ್ತಪ್ಪ ನಿಮ್ಗೆ. ಈ ಪ್ರಶ್ನೆಗಳು ಗೊತ್ತಾಯ್ತು, ಎಲ್ಲರಿಗೂ ಪ್ರಶ್ನೆ ಗೊತ್ತಾಯ್ತಲ್ಲ? ಫಸ್ಟ್ ನೀವು ಪ್ರಶ್ನೆಗಳು ಗೊತ್ತಾಗಬೇಕು, ಆ ನಂತರ ಉತ್ತರ. ಅರ್ಥ ಆಯ್ತು? ಈಗ ಉತ್ತರ ಕೇಳ್ರಿ ಮಕ್ಕಳೇ. ಹಾ, ಈಗ ಹೇಳಿ, ನೀವು ಪ್ರಶ್ನೆ ಕೇಳಿದ್ರಲ್ಲ, ಪ್ರಶ್ನೆ ಯಾರು ಕೇಳಿದ್ರು ಇದನ್ನ? ಹಾ, ತಾರಾಬಾಯಿ ಪ್ರಶ್ನೆ ಕೇಳಿದಾರು. ಈಗ ತಾರಾಬಾಯಿ ಅವರೇ, ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಈ ಉಲ್ಲೇಖ ಯಾವ ಶಾಸ್ತ್ರದಲ್ಲಿದೆ? ಗೊತ್ತಿಲ್ಲ. ವೆರಿ ಗುಡ್. ಆಯ್ತು, ಇಷ್ಟಂತೂ ನಿಮ್ಗೆ ಅವ್ರು ಹೇಳಿ ಕಳಿಸಿದ್ದಾರೆ. ನೀವು ಅದನ್ನ ತಗೊಂಬಂದು ಇಲ್ಲಿ ಹೇಳಿದ್ದೀರಿ. ಅರ್ಥ ಆಯ್ತು? ನಿಮ್ಗೆ ಅವ್ರು ಅಷ್ಟು ಹೇಳಿರ್ತಾರೆ ಅಷ್ಟೇನೆ, ಅದನ್ನ ನೀವು ಇಲ್ಲಿ ಬಂದು ಹೇಳಿದ್ದೀರಿ. ಆದ್ರೆ ಯಾವ ಶಾಸ್ತ್ರದಲ್ಲಿ ಈ ಉಲ್ಲೇಖ ಇದೆ ನಿಮಗೆ ಗೊತ್ತಿಲ್ಲ. ಈಗ ಒಂದು ಕೆಲಸ ಮಾಡಿ, ಎಲ್ಲರಿಗೂ ಗೊತ್ತಾಗ್ಲಿ, ಈ ಶಾಸ್ತ್ರ ಯಾವುದರಿಂದ ನೀವು ಇದನ್ನು ಹೇಳ್ತೀರಿ ಅಂದ್ರೆ ನಿಮಗೆ ಪಾಪ ಗೊತ್ತಿಲ್ಲ, ನೀವು ಆ ಶಾಸ್ತ್ರ ನೋಡಿಲ್ಲ, ಹೆಸರು ಕೇಳಿಲ್ಲ. ಈಗ ನಾವು ಹೇಳ್ತೀವಿ, ಕೇಳಿ, ಎಲ್ಲಿ ಆ ಉಲ್ಲೇಖ ಇದೆ ನೋಡಿ. ಈ ಶಾಸ್ತ್ರವನ್ನ ಬರೆದಿರುವಂಥ ಆಚಾರ್ಯರು ಕುಂದಕುಂದರು ಬರೆದಿರೋ ಆಚಾರ್ಯರು. ಮತ್ತು ಶಾಸ್ತ್ರ ಇದೆ, ಇದು 2000 ವರ್ಷದ ಹಿಂದೆ ಬರೆದಿರೋಂಥ ಶಾಸ್ತ್ರ. ಅತ್ಯಂತ ಪ್ರಾಮಾಣಿಕ ಶಾಸ್ತ್ರ. ಇದು ಈ ಶಾಸ್ತ್ರದ ಹೆಸರು ಮೂಲಾಚಾರ. ಆ ಮೂಲಾಚಾರ ಶಾಸ್ತ್ರದ ಗಾಥಾ ನಂಬರ್, ಪೇಜ್ ನಂಬರ್ ಅಲ್ಲ, ಎಲ್ಲಿ ವ್ಯತ್ಯಾಸ ಮಾಡ್ಕೊಂಡಿರಿ. ಮತ್ತೆ ಪೇಜ್ ನಂಬರ್ ಮತ್ತು ಗಾಥಾ ನಂಬರ್, ಶ್ಲೋಕ ನಂಬರ್ ಎಲ್ಲ ಬೇರೆ ಬರ್ತಾವ. ಹಾ, ಆ ಶಾಸ್ತ್ರದ ಗಾಥಾ ನಂಬರ್ 195. ಅರ್ಥ ಆಯ್ತು? ಗಾಥಾ ನಂಬರ್ 195 ಅಂದ್ರೆ 195 ಗಾಥಾ ನಂಬರ್. ಅಲ್ಲಿ ಬರ್ತಿದ್ದಾರೆ ಆಚಾರ್ಯ ಭಗವಾನ್. ಏನ್ ಬರ್ತಾರೆ ಗೊತ್ತಾ? ಆರಿಕೆಯರು ಅಂದ್ರೆ ಯಾರು? ಮಾತಾಜಿ. ಆರಿಕೆಯರು ಆಚಾರ್ಯರಿಗೆ 5 ಕೈ, ಉಪಾಧ್ಯಾಯರಿಗೆ 6 ಕೈ, ಸಾಧುಗಳಿಗೆ 7 ಕೈ ದೂರದಿಂದ ಗವಾಸನದಿಂದಲೇ ವಂದನೆ ಮಾಡಬೇಕು ಅಂತ ಬರೆದಿದ್ದಾರೆ ಅಷ್ಟೇ. ಅದರೊಳಗಡೆ ಹಿಂದೆ ಮುಂದೆ ಬೇರೆ ಯಾವುದೇ ರೀತಿ ಉಲ್ಲೇಖ ಇಲ್ಲ. ಇದರ ಅರ್ಥ ಏನು ಕೇಳ್ರಿ. ಆರಿಕೆಯರು ಅಂದ್ರೆ ಮಾತಾಜಿ ಇರ್ತಾರಲ್ಲ, ಅವರು ಆಚಾರ್ಯರಿಗೆ ವಂದನೆ ಮಾಡಬೇಕಿದ್ರೆ 5 ಕೈ ದೂರದಿಂದ, ಉಪಾಧ್ಯಾಯರಿಗೆ ವಂದನೆ ಮಾಡಬೇಕಿದ್ರೆ 6 ಕೈ ದೂರದಿಂದ, ಮತ್ತೆ ಇನ್ನು ಮುನಿಗಳಿಗೆ ವಂದನೆ ಮಾಡಬೇಕಿದ್ರೆ 7 ಕೈ ದೂರದಿಂದ ವಂದನೆ ಮಾಡ್ತಾರೆ. ಅಂದ್ರೆ ಗವಾಸನದಲ್ಲಿ ಕೂತು. ನೀವು ಇಲ್ಲಿ ಬೆಳಿಗ್ಗೆ ಅಂಚಿಮಿ ಪೂಜೆ ಹೇಳ್ತಿರಲ್ಲ, ನಿಮ್ಗೆ ಅಲ್ಲಿ ಹೇಳ್ತೀನಲ್ಲ, ಆ ರೀತಿ ಗವಾಸನದಲ್ಲಿ ಕೂತು ವಂದನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದ್ರ ಹಿಂದೆ ಮುಂದೆ ಏನಿಲ್ಲ. ಅಕಸ್ಮಾತ್ ಇದು ಯಾಕೆ ಹೇಳಿದ್ದಾರೆ ಗೊತ್ತಾ? ಹೇಗೆ ಗುಣ ಜಾಸ್ತಿ ಆಗುತ್ತೆ ಆ ರೀತಿ ಸ್ತ್ರೀಯರು ಹತ್ತಿರ ಬರ್ತಾರೆ. ಅರ್ಥ ಆಗ್ತೈತಿ ನಿಮ್ಗೆ? ಈಗ ಅರ್ಥ ಆಗ್ತೈತಿ ಇದು ಸೌಕರ್ಯ ಎಲ್ಲ ನಿಮ್ಗೆ ಅರ್ಥ ಆಗ್ತೈತಿ? ಹಾ, ಕೇಳ್ರಿ. ಇಲ್ಲಿ ಮುನಿಗಳ ಗುಣ ಎಲ್ಲರಿಗಿಂತ ಕಡಿಮೆ.
ಅವರಿಗೆ 7 ಕೈ ದೂರದಿಂದ ನಮಸ್ಕಾರ ಮಾಡೋದಕ್ಕೆ ಹೇಳಿದ್ದಾರೆ ಆರಿಕೇರಿಗೆ. ಇನ್ನು ಅದಕ್ಕಿಂತ ಗುಣ ಜಾಸ್ತಿ ಯಾರ್ದು? ಉಪಾಧ್ಯಾಯರದು. ಅವರಿಗೆ 6 ಕೈ ದೂರದಿಂದ ನಮಸ್ಕಾರ ಮಾಡಕ್ಕೆ ಹೇಳಿದ್ದಾರೆ. ಇನ್ನು ಮತ್ತೆ ಅದಕ್ಕಿಂತ ಗುಣ ಜಾಸ್ತಿ ಯಾರ್ದು? ಆಚಾರ್ಯದ್ದು. ಅವರಿಗೆ 5 ಕೈ ದೂರದಿಂದ. ಅಂದ್ರೆ ಏನು ಗೊತ್ತಾ, ಗುಣ ಜಾಸ್ತಿ ಜಾಸ್ತಿ ಆದ ಹಾಗೆ ಸ್ತ್ರೀಯರು ಹತ್ರ ಬರ್ತಾರೆ. ವೆರಿ ಸಿಂಪಲ್. ಇದು ಎಲ್ಲರಿಗೂ ಗೊತ್ತೈತೆ. ಆಯ್ತು, ಮೂರ್ಖರನ್ನು ಬಿಟ್ಟು ಬಾಕಿ ಎಲ್ಲರಿಗೂ ಗೊತ್ತಾಗುತ್ತೆ. ಹಾ, ಈಗ ನೀವು ಹೇಳಿ, ಯಾರು ತಾರಾಬಾಯಿ ಯಾರು ಇವರು? ಯಾರ ಹೆಸರು ಅಂತಂದ್ರೆ ತಾರಾಬಾಯಿ ಅವರು. ತಾರಾಬಾಯಿಯರಿಗೆ ಹೇಳ್ರಿ ನೀವು. ಹಾ, ಆಚಾರ್ಯ ಉಪಾಧ್ಯಾಯ ಸಾಧುಗಳು ಕಿಂತನೂ ಅರ್ಹಂತ ಭಗವಾನ್ರು ಜಾಸ್ತಿ ಗುಣದವರ ಇಲ್ಲ ಕಡಿಮೆ ಗುಣದವರ? ಜಾಸ್ತಿ ಗುಣದವ್ರು. ಗುಡ್, ವೆರಿ ಗುಡ್. ಈಗ ನಿಮ್ಗೆ ಗೊತ್ತಾಯ್ತು, ಅವರು ಜಾಸ್ತಿ ಗುಣದವರು. ಅಂದ್ರೆ ಅವರಿಗೆ ನೀವು ಅತ್ಯಂತ ಹತ್ತಿರದಲ್ಲಿ ಬಂದು ಮುಟ್ಟೋದ್ರಿಂದ, ಅಭಿಷೇಕ ಮಾಡೋದ್ರಿಂದ ಯಾವುದೇ ರೀತಿ ದೋಷ ಇಲ್ಲ. ನಿಮ್ಮ ಪ್ರಶ್ನೆಯೇ ನಿಮಗೆ ವಾಪಸ್ ಹೊಡೆದಂಗೆ ಆಯ್ತು. ಅರ್ಥ ಆಯ್ತು? ನೀವು ಬಿಟ್ಟ ಬಾಣವೇ ನಿಮಗೆ ವಾಪಸ್ ತಿರುಗಿ ಹೊಡೆದಾಗೆ ಆಯ್ತು. ಯಾವನೋ ಮೂರ್ಖ ಗುರು ನಿಮಗೆ ಇದನ್ನು ಅಂದಿದ್ದಾನೆ, ಮೂರ್ಖ, ವಜ್ರ ಮೂರ್ಖ. ಇದು ತಪ್ಪಿದೆ. ಅರ್ಥ ಆಯ್ತು? ವಜ್ರ ಮೂರ್ಖರು ಇಂಥ ಮಾತನ್ನ ಅಂತಾರೆ. ಅವರಿಗೆ ಶಾಸ್ತ್ರದ ಯಾವುದೇ ರೀತಿ ಅಭ್ಯಾಸ ಇಲ್ಲ, ಖಾಲಿ ಪಂಥವಾದದ್ದು ಮಾತ್ರ ಅಭ್ಯಾಸ ಮಾಡಿದ್ದಾರೆ ಅವರು ಅಷ್ಟೇ. ಇದು ಸುಳ್ಳಿದೆ. ಆದ್ರಿಂದ ಇವು ತಿಳ್ಕೊಳ್ರಿ ನೀವು. ಗುಣ ಹೇಗೆ ಎಷ್ಟು ಹತ್ರ ಆಗುತ್ತೆ ಆ ರೀತಿ ಹತ್ರ ಬರೋದಕ್ಕೆ ಏನೂ ಸಮಸ್ಯೆ ಇಲ್ಲ. ಅದಾದ ನಂತರ ಇನ್ನು ಕೇಳಿ, ಅರಿಹಂತ ಭಗವಾನ್ರು ಏನಿದ್ದಾರೆ, ಅವರು ಸಂಪೂರ್ಣ ರಾಗದ್ವೇಷದಿಂದ ರೈತರಿದ್ದಾರೆ. ಅರ್ಥ ಆಯ್ತು? ಸಂಪೂರ್ಣ ರಾಗದ್ವೇಷದಿಂದ ರೈತರಿದ್ದಾರೆ. ಆದ್ರಿಂದ ಅರ್ಹಂತ ಭಗವಾನರಲ್ಲಿ ಯಾವುದೇ ರೀತಿ ವಿಕಾರ ಆಗೋದಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಯಾವುದೇ ರೀತಿ ದೋಷ ಬರೋದಿಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತು? ಅರ್ಥ ಆಯ್ತು ಇಷ್ಟೀಗ? ಅರ್ಹಂತ ಭಗವಾನ್ ಗೋಡ್ರಿ ವಿತ್ರಾಗದಾರ್ರಿ, ಅವ್ರಿಗೆ ದೋಷ ಬರಂಗಿಲ್ಲ, ಕರೆ ಹೆಂಗಸರಿಗೆ ದೋಷ ಬರೋದ್ಲ ರೀ. ವೆರಿ ಗುಡ್. ಇರ್ಲಿ, ಅದು ಇಲ್ಲಪ್ಪ, ಇರ್ಲಿ. ಪ್ರಶ್ನೆ ಎಷ್ಟು ಚಂದ ಕೇಳಿದಾರೆ ನೋಡ್ರಿ. ಅದಕ್ಕೆ ಹೇಳೋದು ಸ್ವಾಧ್ಯಾಯ ಏನಾರು ಬೇಕು ಅಂತೇಳಿ. ಇವ್ರಿಗೆ ಭಾಳ ಸ್ವಾಧ್ಯಾಯ ಐತಿ, ಅದಕ್ಕೆ ಅವ್ರು ಆ ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ. ಅವ್ರು ಏನು ಕೇಳಿದ್ರಿ ಈಗ, ಅರಿಹಂತ ಭಗವಾನ್ರಿಗೆ ದೋಷ ಬರಲ್ಲ. ಯಾಕೆ? ವಿತರಾಗಿದ್ದಾರೆ ಅವ್ರು ರಾಗದ್ವೇಷ ಇಲ್ಲ, ಶುದ್ಧ ಆಗಿದ್ದಾರೆ. ಆದರೆ ಹೆಂಗಸರು ಮುಟ್ಟಿದವ್ರಿಗೆ ದೋಷ ಬರೋದಲ್ಲ ಅಂತೆ ಅಂದರೆ ಬ್ರಹ್ಮಚರ್ಯದಾಗೆ. ಈಗ ಒಂದು ಕೆಲಸ ಮಾಡ. ಹಾಂ, ಈಗ ಇನ್ನೊಂದು ವಿಚಾರ ನೋಡೋಣ. ಈಗ ಆಯ್ತಪ್ಪ, ನಿಮ್ಮ ಸ್ವಾಧ್ಯಾಯ ನಾನು ಮೆಚ್ಚಿಬಿಟ್ಟೆ, ನಿಮ್ಮ ಪ್ರಶ್ನೆನೂ ಮೆಚ್ಚಿದೆ, ಎಲ್ಲ ಮೆಚ್ಚಿದೆ. ಈಗ ಕೇಳ್ರಪ್ಪ, ಅದು ಸ್ತ್ರೀಗೆ ಹೆಂಗ್ ದೋಷ ಬರೋದಕ್ಕೆ ಸಾಧ್ಯ? ಅದನ್ನ ನೀವೇ ಹೇಳಿಬಿಡ್ರಿ. ಹೆಂಗ್ ದೋಷ ಬರೋದಕ್ಕೆ ಸಾಧ್ಯ ಅದನ್ನ ನೀವೇ ಹೇಳ್ರಿ ನೋಡೋಣ. ನಗ್ನ ಮೂರ್ತಿನ ಹೆಂಗ್ ಮುಟ್ಟಕ್ ಬರ್ದಿತ್ರಿ? ಗುಡ್, ವೆರಿ ಗುಡ್. ನಗ್ನ ಮೂರ್ತಿನ ಹೆಂಗ್ ಮುಟ್ಟೋದಕ್ಕೆ ಬರ್ತದೆ ಸಾವುಕಾರ್ರೆ? ಇಲ್ಲಿ ಈಗ ಪ್ರಶ್ನೆ ಕೇಳ್ತೀನಿ ಕೇಳಿ. ನಾ ಪ್ರಶ್ನೆ ಕೇಳ್ತೀನಿ, ಸಮಾಧಾನವಾಗಿ ಕೇಳ್ರಿ. ಅದನ್ನ ಆಮೇಲೆ ನೀವೇ ಉತ್ತರ ಕೊಡ್ರಿ. ನೀವು ಉತ್ತರ ಕೊಡ್ರಿ, ಇಲ್ಲ ನಿಮ್ಮ ಪಕ್ಷದವ್ರು ಯಾರು ಬೇಕಾದ್ರೂ ಉತ್ತರ ಕೊಡ್ಲಿ, ನಡೀತಾವ. ಯಾರು ಬಿ ಕೊಡ್ತಾರೋ ನೋಡ್ತೀನಿ ನಾನು, ತಡ್ರಿ. ಈಗ ಕೇಳ್ರಿ. ಈಗ ನಿಮಗೆ ನಂಗೆ ಗೊತ್ತಿದ್ದಂಗೆ 2 ಜನ ಮಕ್ಕಳಾಗಿದ್ರು. ಯಾವಾಗ? ಹಿಂದೆ. ಅದು ಈಗ 2 ಜನ ಮಕ್ಕಳಿದ್ರು. ಆಯಿತು. ಹಾಂ, ನಿಮ್ಮ ಹೆಂಡ್ತಿ ನಿಮ್ಮ ಮಕ್ಕಳನ್ನ ಸ್ನಾನ ಮಾಡಿಸಿದ್ರೋ ಇಲ್ಲೋ? ಮಾಡ್ಸಕ್ ಬರ್ತಿಲ್ಲ. ಅವ್ರು ಹೇಳ್ತಾರೆ, ಅಜ್ಜಿ ಮಾಡಕ್ ಬರ್ತಿಲ್ಲ. ಗುಡ್. ನೋಡಿ, ಅಜ್ಜಿನೂ ಹೇಳ್ತಾರೆ ಮಾಡಕ್ ಬರ್ತಿತ್ತಲ್ಲ. ಈಗ ಮಕ್ಕಳು ಕೂಡ ನಿಮ್ಮ ಮಕ್ಕಳು ರಾಗಿ ದ್ವೇಷ ಇದೆ, ಅಳ್ತಾರೆ, ಆ ಕಡೆ ಓಡೋಗ್ತಾರೆ, ಎಲ್ಲ ಮಾಡ್ತಾರೆ. ನಿಮ್ಮ ಮಕ್ಕಳನ್ನ ನಗ್ನ ಮಾಡಿಕೊಂಡು ನಿಮ್ಮ ಹೆಂಡತಿ ಸ್ನಾನ ಮಾಡಿಸಿದ್ರಲ್ಲ, ಅವ್ರಿಗೆ ಏನಾದ್ರು ದೋಷ ಬರ್ಬೇಕಾಗಿತ್ತಲ್ಲ? ನಿಮ್ಮ ಹೆಂಡತಿಗೆ ಬಂತೇನೋ ದೋಷ? ಗ್ಯಾರಂಟಿ ಗೊತ್ತಾಗ್ತೈತಿದ? ಇರ್ಲಿ, ಆಯ್ತು. ಈಗ ನಿಮ್ಮ ಮಕ್ಕಳದ್ದು ಇರ್ಲಿ. ಇನ್ನು ಅಕಸ್ಮಾತ್ ನೀವು ನಿಮ್ಮ ಪಕ್ಕದ ಮನೆಯವರು ಇದಾರಲ್ಲ, ಇವರು ಎಂತ ಗುಂಡ ಸಾಬ ಅವನವ್ರು ಎಲ್ಲ ಇದಾರಲ್ಲ ನಿಮ್ಮ ಪಕ್ಕದ ಮನೆಯವರು, ಅವ್ರ ಹೆಂಡತಿ ಸಣ್ಣ ಮಕ್ಕಳಿದ್ದಾರೆ. ಅವ್ರು ಎಲ್ಲಿಗಾದ್ರೂ ಹೋದ್ರು ಅಂದ್ರೆ ಆ ಸಣ್ಣ ಮಕ್ಳು ನಿಮ್ಮ ಮನೆಗೆ ಬಿಟ್ಟು ಹೋಗ್ತಾರೆ. 2 ವರ್ಷದ ಮಕ್ಳಿದಾರೆ ಪಾಪ, 3 ವರ್ಷದ ಗಂಡು ಮಕ್ಳಿದಾವೆ. ನಿಮ್ಮಲ್ಲಿ ಬಿಟ್ಟು ಹೋಗ್ತಾರೆ ಆ ಮಕ್ಕಳನ್ನ. ನಿಮ್ಮ ಹೆಂಡತಿ ಅವ್ರನ್ನ ಸ್ನಾನ ಮಾಡ್ತಾರೆ, ಯಾ ಸಣ್ಣ ಮಕ್ಕಳನ್ನ. ನಿಮ್ಮ ಹೆಂಡತಿಗೆ ಏನಾದ್ರು ದೋಷ ಬರ್ತಾವು? ಗ್ಯಾರಂಟಿ ಐತಲ್ಲ? ಪಕ್ಕ ಗ್ಯಾರಂಟಿ ಐತಲ್ಲ? ಈಗ ಇದನ್ನ ನೀವೇ ಹೇಳ್ತೀರಲ್ಲ. ಮತ್ತಲ್ಲಿ ನಿರ್ವಿಕಾರ ರಾಗದ್ವೇಷದಿಂದ ರೈತ ಯಾರು? ತೀರ್ಥಂಕರ ಭಗವಾನ್ರು ಮೂರ್ತಿಗೆ ಸ್ತ್ರೀ ಅಕಸ್ಮಾತ್ ಮುಟ್ಟಿದ್ರಿಗೆ ಹೆಂಗ ದೋಷ ಬರವ? ಸ್ತ್ರೀ ಮನಸ್ಸಿನಾಗ ಹೆಂಗ್ ವಿಕಾರ ಬರವ? ಹೇಳ್ರಿ ನೀವೇ. ಐತಿ? ಬರುತ್ತೆ? ಗೊತ್ತಾತ? ಈಗಲಾರು ಗೊತ್ತಾತ? ಇನ್ಮೇಲೆ ಸುಧಾರಿಸ್ಕೊಂತೀರಿ? ಇನ್ನು
ಒಂದು ಕೆಲಸ ಮಾಡ್ರಪ್ಪ, ಈಗ ಸಮಯ ಭಾಳ ಆಗ್ತೈತಿ, ಹಾಗಾಗಿ ನೀವು ನಾಳೆಯಿಂದ ಸಮಯ ವೇಸ್ಟ್ ಮಾಡಬೇಡ್ರಿ. ಇದ್ರಾಗೇನು ಸ್ತ್ರೀ ಅಭಿಷೇಕದಾಗೆ ನಿಮ್ದು ಇವತ್ತು 3 ದಿವಸ ಮುಗಿದೋಯ್ತು. ಇನ್ನು ನಾಳೆಯಿಂದ ಸಮಯ ವೇಸ್ಟ್ ಮಾಡಬೇಡಿ. ಎಷ್ಟಾಗುತ್ತೆ ಸ್ಪೀಡ್ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ರಿ. ಅದೇ ರೀತಿ ಎಷ್ಟಾಗುತ್ತೆ ಸ್ಪೀಡ್ ನಾನು ಉತ್ತರ ಕೇಳ್ತಾ ಹೋಗ್ತೀನಿ. ಜಾಸ್ತಿ ಡೀಟೇಲ್ ಆಗಿ ಕೇಳಕ್ಕೆ ಹೋಗಲ್ಲ, ಯಾಕೆಂದ್ರೆ ಇದು ಭಾಳ ಟೈಮ್ ಆಗಿ ಹೋಗುತ್ತೆ. ಈಗ ಸಮಯ ಆಗ್ತೈತೆ, ನೀವು ನಾಳೆ ಕರೆಕ್ಟ್ ಎಲ್ಲರೂ ಟೈಮಿಗೆ ಬರ್ರಿ. ಇವತ್ತು ಲಾತ್ನವ್ರು ಬಂದಿಲ್ಲ, ಸಾಕಷ್ಟು ಊರ್ನವ್ರು ಬಂದಿಲ್ಲ, ನಾಳೆ ಎಲ್ಲರಿಗೂ ಕರ್ಸ್ರಿ ಅವ್ರಿಗೆ. ಆಯ್ತು? ಮಹಾವೀರ ಭಗವಾನರಿಗೆ